ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಡಿ ದೇವರಾಜು ಅರಸ ಹಿಂದುಳಿದ ವರ್ಗಗಳ ನಿಗಮಗಳಿಂದ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಆ ಯೋಜನೆಗಳಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಕೂಡ ಒಂದಾಗಿದೆ. ಏನು ಈ ಯೋಜನೆ, ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದರ ಸಂಪೂರ್ಣ ಮಾಹಿತಿಯನ್ನು ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದಪ್ಪ ಅಂತಂದರೆ, ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಮತ್ತು 3B ಈ ವರ್ಗದವರು ಅರ್ಜಿಯನ್ನು ಸಲ್ಲಿಸ್ಬೋದು. ರೈತರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಇವರ ವಾರ್ಷಿಕ ವರಮಾನ 3 ಲಕ್ಷದ ಒಳಗಡೆ ಇರಬೇಕು. ಎರಡನೇದು ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದವರೇ ಆಗಿರಬೇಕು. ಇವರ ಕಾಯಂ ವಿಳಾಸ ಕರ್ನಾಟಕ ರಾಜ್ಯದ ಒಳಗಡೆನೆ ಇರಬೇಕು. ಇವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಅರ್ಜಿಯನ್ನು ಸಲ್ಲಿಸುವಂಥ ಅರ್ಜಿದಾರರ ವಯಸ್ಸು 18 ಮೇಲಿರಬೇಕು, 55 ವರ್ಷದ ಒಳಗಡೆ ವಯಸ್ಸಾಗಿರಬೇಕು. ಮತ್ತೆ ಇವರ ವಿದ್ಯಾ ಅರ್ಹತೆ 7ನೇ ತರಗತಿಗಿಂತ ಹೆಚ್ಚಿರಬೇಕು. ಮತ್ತು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಇವರ ಸಾಲದ ವಿವರ ಹೇಳಬೇಕು ಅಂದರೆ 1 ಲಕ್ಷದಿಂದ 2 ಲಕ್ಷದವರೆಗೆ ಇವರು ಸಾಲವನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 1 ಲಕ್ಷ ಸಾಲವನ್ನು ಕೊಟ್ಟರು ಅಂತಂದರೆ ಅದರಲ್ಲಿ 20,000 ಸಹಾಯಧನ ಇರುತ್ತೆ. ಇನ್ನು 80,000ವನ್ನು ನಾವು ಮರುಪಾವತಿ ಮಾಡಬೇಕು. ಈ 80,000ಕ್ಕೆ 4% ಬಡ್ಡಿಯನ್ನು ಅವರು ಹಾಕ್ತಾರೆ. ಇನ್ನು ಮಹಿಳೆಯರಿಗೆ 33% ಮೀಸಲಾತಿ ಇರುತ್ತೆ. ವಿಕಲಚೇತನರಿಗೆ 5% ಮೀಸಲಾತಿ ಇರುತ್ತೆ. ತಗೊಂಡಿರುವಂತಹ ಸಾಲವನ್ನು ಅಂದರೆ 80,000 ಸಾಲವನ್ನು 34 ಕಂತುಗಳಲ್ಲಿ ಅಸಲು ಮತ್ತು ಬಡ್ಡಿಯ ಸಮೇತ ತೀರಿಸಬೇಕಾಗತ್ತೆ. ಇನ್ನು 2 ಕಂತಿಗೆ ವಿರಾಮವನ್ನು ಕೊಡ್ತಾರೆ. ಎಲ್ಲ ಕಂತುಗಳನ್ನು ಕಡ್ಡಾಯವಾಗಿ ಆನ್ಲೈನಲ್ಲೇ ಮರುಪಾವತಿಯನ್ನು ಮಾಡಬೇಕಾಗಿರುತ್ತೆ. 2019-20 ಮತ್ತು 2020-21ನೇ ಸಾಲಿನಲ್ಲಿ ಯಾರೆಲ್ಲ ಸಾಲವನ್ನು ಪಡೆದಿರ್ತಾರೋ ಅವರು ನಿಗದಿತ ದಿನಾಂಕದ ಒಳಗಡೆ ಮರುಪಾವತಿಯನ್ನು ಮಾಡಿದರೆ ಅವರಿಗೆ ಈಗ ಮತ್ತೆ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದರೆ, ಅರ್ಜಿಯನ್ನು ಯಾರು ಹಾಕ್ತಾರೋ ಆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು, ಅದರ ಪಾಸ್ಬುಕ್ ಬೇಕು, ಮತ್ತು ಅವರ ಶೈಕ್ಷಣಿಕ ಅಂಕಪಟ್ಟಿ ಅಂದರೆ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ, ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್. ಇಷ್ಟು ಒಂದು ದಾಖಲಾತಿಗಳು ಬೇಕಾಗತ್ತೆ. ಇದನ್ನೆಲ್ಲ ತಗೊಂಡು ನಿಮ್ಮ ಹತ್ತಿರದ ಗ್ರಾಮ ಒನ್ಗೆ ಭೇಟಿ ಕೊಟ್ಟರೆ ಅವ್ರು ನಿಮಗೆ ಅರ್ಜಿಯನ್ನು ಹಾಕೋದಕ್ಕೆ ಸಹಾಯ ಮಾಡ್ತಾರೆ. ಇನ್ನು ಇದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳು 31ನೇ ತಾರೀಕು ಅಂದರೆ ಆಗಸ್ಟ್ 31ನೇ ತಾರೀಕು ತನಕ ಇದಕ್ಕೆ ಅರ್ಜಿಯನ್ನು ಹಾಕೋದಕ್ಕೆ ಸಮಯ ಇದೆ. ಲಾಸ್ಟ್ ಡೇಟು ಆಗಸ್ಟ್ 31ನೇ ತಾರೀಕು. ಅಷ್ಟರ ಒಳಗೆ ಯಾರೆಲ್ಲ ಈ ಯೋಜನೆಗೆ ಅರ್ಹರಿದ್ದೀರೋ ಅವರೆಲ್ಲ ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಇದರ ಫಲವನ್ನು ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.